ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ತಲೆ ಕೆಟ್ಟು ಹೋಗಿದೆ. ನೀವ್ ಆಡಿದ ಆಟ ಆಗೋಗ್ಬಿಟ್ಟಿದೆ. ನನ್ ಮಾತಿಗೆ ಸ್ವಲ್ಪನೂ ಬೆಲೆ ಇಲ್ಲ. ಅಯ್ಯೋ, ಈಗ ನಾನು ಏನ್ ಮಾಡ್ಲಿ? ಮನ್ಸ ಅದು ಕಲ್ ಬಂಡೆ ಎಲ್ರ ಮನ್ಸನ್ನು ನೋಯಿಸಿ ನಿಂತಿರೋದ್ ನೋಡು. ಏನೇ ಮಾತಾಡ್ತಿದ್ದೆ ನೀನು? ನಾನು ಯಾರು ಮನ್ಸಿಗೆ ನೋವು ಮಾಡಿದ್ದೀನಿ? ಆಹಾ, ಏನು ಗೊತ್ತಿಲ್ದಿರೋ ಮಗುತರ ಮಾತಾಡ್ಬೇಡಿ. ಅಷ್ಟು ದೊಡ್ಡ ಮನೆ ತಂದೋರು ಮನೆವರೆಗೂ ಬಂದು ಮರ್ಯಾದೆಯಿಂದ ಸಂಬಂಧ ಕೇಳಿದ್ರೆ ಆಗೋದಿಲ್ಲ ಅಂತ ಎಲ್ರ ಮನ್ಸಿಗೂ ನೋವು ಮಾಡಿ ಕಳ್ಸಿದ್ರಲ್ಲ, ಇದ್ ನಿಮಗ್ ಸರಿ ಅನ್ಸುತ್ತಾ? ಏನ ಯಾವ ಸರಿ ಯಾವ ತಪ್ಪು ಅಲ್ಲ. ಅಮಾಯಕರ ತರ ಸೀದಾ ಮನೆಗ್ ಬಂದ್ಬಿಟ್ಟು ಹೆಣ್ಗಳಿದ ತಪ್ಪ ಸರಿನಾ? ಅವ್ರು ಬಂದ ಉದ್ದೇಶ ಏನು, ಮಾಡಿದ್ದೇನು? ಈ ಮನೆ ಬಗ್ಗೆ ಎಲ್ಲ ಗೊತ್ತಿದ್ದು ಕೂಡ ಆ ಮೂರ್ತಿ ಅವನು ನನಗೆ ಉಪದೇಶ ಮಾಡ್ತಾನೆ. ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರ್ಬೇಕಾಗಿತ್ತಾ? ಈಗ ಅವ್ನು ಹೇಳ್ಬಾರ್ದಂತದ್ ಏನ್ ಹೇಳ್ಬಿಟ್ಟ ಅಂತ. ವಂಶಿನ ಒಂದ್ ಒಳ್ಳೆ ಮನೆಗ್ ಕೊಡಿ ಅಂತ ಹೇಳ್ದ, ಅದ್ ತಪ್ಪ? ಅಷ್ಟಕ್ಕೆ ನಿಮ್ಗೆ ದೊಡ್ಡ ಕೋಪ ಬಂದ್ಬಿಡ್ತು. ತುಂಬಾ ಮಾತಾಡ್ತಿದ್ಯಾ ದೇವ್ಕೆ. ನೋಡೋ, ನನ್ ಮಾತು ಕೇಳೋ. ನಾನೇನು ಮಾತಾಡಿದಿನ ಎಲ್ಲ ಸರಿಯಾಗೇ ಇದೆ. ಈ ವಿಚಾರ ಮತ್ತೆ ಮತ್ತೆ ಮಾತಾಡೋದಕ್ಕೆ ಹೋಗೋದಿಲ್ಲ ನಾನು. ಸುಮ್ನೆ ಜಗಳ ಶುರು ಮಾಡ್ಬೇಡ ಅಷ್ಟೇ. ರೀ, ನಿಂತ್ಕೊಳ್ಳಿ ಅಂದೆ. ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ನಮ್ ಮನೆ ದೇವ್ರು ಹೇಳಿದ ಮಾತನ್ನ ಮೀರಿ ನಡ್ಕೋತಾ ಇದ್ದೀರಾ. ಒಳ್ಳೇದಾಗೋದಿಲ್ಲ. ಅದೆಲ್ಲ ಮುಗ್ದೋಗಿರೋ ಮಾತು ದೇವ್ಕೆ. ಮತ್ತೆ ಮತ್ತೆ ಅದೇ ಮಾತಾಡಿ ನನ್ ಹಿಂಸೆ ಕೊಡಕ್ ಹೋಗ್ಬೇಡ ನೀನು. ಹಿಂಸೆ ನನ್ಗೂ ಆಗ್ತಿದೆ. ದೇವ್ರ ಹೆಸರಲ್ಲಿ ಚೀಟಿ ಬರ್ದಿಟ್ಟು ಮೋಸ ಮಾಡಿದ್ರಿ. ಈಗ ದೇವ್ರ ನಿರ್ಣಯನೇ ಧಿಕ್ಕರಿಸಿ ಅವಳು ಕೂಡ ಬಂದಿರೋ ಸಂಬಂಧನೂ ತಡಿತಾ ಇದ್ದೀರಾ. ರೀ, ಬಾಳ್ ಬದುಕ್ಬೇಕಾಗಿರೋಳು ಅವಳು. ಅಂತ ಒಳ್ಳೆ ಮನ್ ತಂದೋರು ಅವ್ರಾಗೆ ಬಂದು ನಿಮ್ ಮಗಳನ್ನ ಮದ್ವೆ ಮಾಡ್ಕೊಡಿ ಅಂತ ಕೇಳ್ತಿದ್ರೆ ನೀವು ನಿಮ್ ಹಠನ್ ಬಿಡ್ತಿಲ್ವಲ್ರಿ? ಹೇಗ್ರಿ ನಿಮ್ಗೆ ಅರ್ಥ ಮಾಡ್ಸೋದು? ದೇವ್ರ ನಿರ್ಣಯನ ಉದಾಸೀನ ಮಾಡೋದು ತಪ್ಪು ರೀ, ತಪ್ಪು. ಕೈ ಮುಗ್ದು ಕೇಳ್ಕೊತಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನೇನು ತಪ್ಪು ಮಾಡಿಲ್ಲ. ಮೊದ್ಲು ಅರ್ಥ ಮಾಡ್ಕೊ ನೀನು. ದೂರದಲ್ಲಿದ್ದಾರೆ ಅವರು, ಅವ್ರಿಗೆ ಹೋಗಿ ಹೆಣ್ ಕೊಟ್ಬಿಡ್ಬೇಕು ನಾವು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರೇ ಹೊಣೆ? ಅಲ್ಲ ರೀ, ದೂರ ಹೋಗಿ ನಿಮ್ ಮಗಳು ಓದ್ಬೋದು, ಏನು ಹೆಚ್ಚು ಕಡಿಮೆ ಆಗಲ್ಲ. ಅದೇ ದೂರಗೆ ಸೊಸೆಯಾಗಿ ಹೋಗ್ಬಿಟ್ರೆ ಮಾತ್ರ ಹೆಚ್ಚು ಕಡಿಮೆ ಆಗ್ಬಿಡುತ್ತಾ? ಅದು ಹೇ ದೇವ್ಕಿ, ಕಾಲೇಜಲ್ಲಿ ಏನಾನ ಆದ್ರೆ ಬಿಟ್ಟು ಬಂದ್ಬಿಡ್ಬಹುದು. ಮದ್ವೆ ಆದ್ರೆ ಹಾಗೆ ಮಾಡಕ್ಕಾಗತ್ತಾ? ಯಾಕಾಗಲ್ಲ? ಇಷ್ಟಕ್ಕೂ ಅಂತ ಸಮಸ್ಯೆ ಬರುತ್ತೆ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಯಾರು ಮಗಳ್ ಹೆತ್ತೆ ಇಲ್ವಾ? ಮದ್ವೆ ಮಾಡಿ ಕೊಟ್ಟೆ ಇಲ್ವಾ? ಅವರೆಲ್ಲ ಚೆನ್ನಾಗಿ ಬದುಕ್ತಾ ಇಲ್ವಾ? ಸಾಕು, ಇನ್ನು ಮಾತಾಡಿ ಪ್ರಯೋಜನ ಇಲ್ಲ. ಇವತ್ ನಾನ್ ಮಾತಾಡಿಲ್ಲ ಅಂದ್ರೆ ಆ ದೇವ್ ನನಗ್ ಬಾಯ್ ಕೊಟ್ಟಿರೋದೇ ದಂಡ ಅಂತ ಆಗ್ಬಿಡುತ್ತೆ. ರೀ, ಅರ್ಥ ಮಾಡ್ಕೊಳ್ರಿ. ನೀವೇ ಹುಡುಕಿದಿದ್ರು ಇಂಥ ಒಳ್ಳೆ ಸಂಬಂಧ ಸಿಕ್ತಿರ್ಲಿಲ್ಲ ರೀ. ಏಯ್, ಹಠ ಅಂದ್ರೆ ಹಠ. ಯಾವಾಗ ನೋಡಿದ್ರು ಇದೇ ಗೋಳು. ಯಾವತ್ತೇ ನಾನು ಮಾಡಿದ ಒಪ್ಕೊಂಡಿದ್ದೆ ನೀನು? ನಾನ್ಸೆನ್ಸ್. ರೀ, ನಿಂತ್ಕೊಳ್ಳಿ. ಮಾತಿಗೆ ತಪ್ಪಿಸ್ಕೊಂಡು ಓಡೋಗ್ಬೇಡಿ. ಈ ಸಂಬಂಧ ಬೇಡ ಅನ್ನೋದಕ್ಕೆ ಒಂದ್ ಒಳ್ಳೆ ಕಾರಣ ಇದ್ರೆ ಹೇಳಿ ನೋಡೋಣ. ನಿನ್ನ ಹತ್ರ ಹೇಳಿ ಏನ್ ಪ್ರಯೋಜನ? ಕಾರಣ ಇದ್ರೆ ತಾನೇ ಹೇಳೋದಿಕ್ಕೆ. ನಾನ್ ಹೇಳ, ನಿಮ್ಗೆ ಹಠ, ಯಾರ್ ಮಾತು ಕೇಳ್ಬಾರ್ದು ಅನ್ನೋ ಕೆಟ್ಟ ಹಠ, ದುರಹಂಕಾರ. ದೇವಕ್ಕೆ ಎಷ್ಟೊಂತ ಮಾತಾಡ್ತೇನೆ ನೀನು. ಅವ್ರದ್ದು ಕೂಡು ಕುಟುಂಬ, ಮನೆ ತುಂಬಾ ಜನಗಳಿರೋ ಕುಟುಂಬ. ಕೂಡು ಕುಟುಂಬದಲ್ಲಿ ಎಂತೆಂತ ಸಮಸ್ಯೆಗಳಿರ್ತವೆ ಅಂತ ಗೊತ್ತಾ ನಿನಗೆ? ಏನಾಗ್ಬಿಡತ್ತಂತದ್ದು ಹೇಳ್ರಿ. ಕೂಡು ಕುಟುಂಬಕ್ಕೆ ಮದ್ವೆ ಮಾಡ್ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ? 4 ಜನ ಇರೋ ಮನೆ ಅಂದ್ರೆ 4 ಅಭಿಪ್ರಾಯಗಳಿರ್ತವೆ ಅಂತ ಅರ್ಥ. ಒಂದೇ ಮನೆಯಲ್ಲಿ 4 ಅಭಿಪ್ರಾಯಗಳಿದ್ರೆ ಆ ಮನೆ ನೆಮ್ಮದಿಯಾಗಿರುತ್ತಾ? ಅಂತ ಮನೆಗೆ ನನ್ನ ಮಗಳನ್ನ ಕೊಡೋದಕ್ಕಾಗೋದಿಲ್ಲ. ಅಂದ್ರೆ ನಿಮ್ ಪ್ರಕಾರ
ಈ ಪ್ರಪಂಚದಲ್ಲಿ ಕೂಡು ಕುಟುಂಬದಲ್ಲಿ ಇರೋರು ಯಾರು ನೆಮ್ಮದಿಯಾಗಿಲ್ಲ ಅಂತನಾ ಅಥವಾ ನಿಮ್ಮ ಅಭಿಪ್ರಾಯನೇ ಗೆಲ್ಬೇಕು ಅನ್ನೋ ಹಠನ? ದೇವ್ಕಿ ಯಾಕೆ ನಿನ್ಗೆ ಅರ್ಥ ಆಗ್ತಿಲ್ಲ? ಇದು ನಮ್ಮ ವಂಶ ಭವಿಷ್ಯದ ವಿಷಯ. ಅದನ್ನೇ ರೀ ನಾನು ಹೇಳ್ತಿರೋದು. ಇದ್ ನಮ್ಮ ಮಗಳ ಭವಿಷ್ಯದ ವಿಷಯ ಅಂತ. ನಿಮ್ ಸಿದ್ಧಾಂತಗಳನ್ನೆಲ್ಲ ಬದಿಗಿಟ್ಟು ಮಗಳನ್ನ ಒಂದ್ ಒಳ್ಳೆ ಮನೆಗೆ ಮದ್ವೆ ಮಾಡ್ಕೊಡ್ರಿ. ನಿಮ್ ಹಠದಿಂದ ಅವಳ ಭವಿಷ್ಯನ ಹಾಳ್ ಮಾಡ್ಬೇಡ್ರಿ. ಯಾರು ಏನೇ ಹೇಳಿದ್ರು ಅಷ್ಟೇ. ನನ್ನ ಮಗಳನ್ನ ಕೂಡು ಕುಟುಂಬಕ್ಕೆ ಮದುವೆ ಮಾಡಿಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ. ಇದು ನನ್ನ ಕೊನೆ ನಿರ್ಧಾರ. ಕಷ್ಟ ಬರುತ್ತೆ ಅಂತ ಮಗಳಿಗೆ ಮದ್ವೆ ಮಾಡ್ದೆ ಮನೇಲೆ ಇಟ್ಕೋತೀರಾ? ಯಾವ್ದಾದ್ರೂ ಒಂದ್ ಮನೆಗೆ ಮದ್ವೆ ಮಾಡಿ ಕಳಿಸ್ಲೇಬೇಕು ತಾನೆ? ಅದು ಇದೇ ಮನೆ ಯಾಕೆ ಆಗ್ಬಾರ್ದು ಅಂತ. ಸರಿಯಾಗಿ ಕೇಳಿಸ್ಕೊ, ನನ್ನ ಮಗಳನ್ನ ಯಾವ ಮನೆಗೂ ಮದುವೆ ಮಾಡಿಕೊಡೋದಿಲ್ಲ. ಅವಳನ್ನ ಮದುವೆ ಆಗ ಗಂಡೆ ಮನೆಗೆ ಬಂದು ಮನೆ ಅಳಿಯಾಗಿರ್ಬೇಕು ಅಂತ ಗಂಡನ್ನೇ ಹುಡುಕಿ ಮದುವೆ ಮಾಡ್ತೀನಿ ನನ್ನ ಮಗಳಿಗೆ. ರೀ, ಸ್ವಲ್ಪ ಸ್ಪೀಡಾಗಿ ಹೋಗ್ರಿ, ನನ್ಗೆ ತುಂಬಾ ಭಯ ಆಗ್ತಿದೆ. ಬಸ್ಸು, ಕೋದಂಡ ಏನ್ ಚಿಕ್ಕ ಮಗುನಾ? ಏನಾಗಲ್ಲ, ಧೈರ್ಯವಾಗಿರು. ಅವನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆ ನೋವು ನನ್ನನ್ನ ಸಾಯೋವರೆಗೂ ಕಾಡುತ್ತೆ. ಬಸ್ಸು, ಮೊದಲು ನೀನ್ ಸಮಾಧಾನ ಮಾಡ್ಕೊಳಮ್ಮ. ಇದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋದು ಏನಿದೆ? ಇಲ್ಲಪ್ಪ, ನಾನೇ ಅವ್ನ ಮದ್ವೆ ವಿಷಯದಲ್ಲಿ ತುಂಬಾ ಉತ್ಸಾಹ ತೋರಿಸ್ಬಿಟ್ಟೆ. ಇಲ್ದೇ ಇರೋ ಕನ್ಸನ್ನ ಅವನ್ ತಲೆಗೆ ತುಂಬಿಟ್ಟೆ. ಇದರಲ್ಲಿ ನಿನ್ನಷ್ಟೇ ಪಾಲು ನಂದು ಇದೆ. ಅವ್ರು ಹೇಗೆ ಅಂತ ಗೊತ್ತಿದ್ದು ನಾನೇ ದುಡುಕ್ಬಿಟ್ಟೆ. ಕೋದಂಡನ್ ಒಳ್ಳೇದಾಗ್ಲಿ ಅಂತ ತಾನೇ ನೀವೆಲ್ಲ ಮಾಡಿದ್ದು. ಇದ್ರಲ್ಲಿ ನಿನ್ ತಪ್ಪೇನಮ್ಮ ಇದೆ? ಆದ್ರೆ ಹಂಗಾಗ್ಲಿಲ್ವಲ್ಲಪ್ಪ. ಇದರಿಂದ ಅವನಿಗೆ ಮತ್ತಷ್ಟು ನೋವೇ ಆಯ್ತಲ್ಲ. ನೋಡಮ್ಮ ವಸು, ಪ್ರಯತ್ನ ಮಾಡೋದು ಮಾತ್ರ ನಮ್ಮ ಕೈಲಿದೆಯಮ್ಮ. ಮಿಕ್ಕಿದ್ದೆಲ್ಲ ಆ ಭಗವಂತನಿಗೆ ಸೇರಿದ್ದು. ಅಯ್ಯೋ ಹೋಗ್ಲಿ ಬಿಡಿಪ್ಪ. ನಮ್ ಕೋದಂಡನ್ನ ಮದ್ವೆ ಆಗೋ ಅಂತ ಅದೃಷ್ಟ ಆ ಹುಡುಗಿ ಹಣೆಲ್ ಬರ್ದಿಲ್ಲ. ಅದಕ್ ನೀವ್ಯಾಕೆ ಬೇಜಾರ್ ಮಾಡ್ಕೋತೀರಾ? ಇದೆ ನನ್ನ ಮೊದಲ ಮತ್ತೆ ಕೊನೆಯ ನಿರ್ಧಾರ. ಅವಳು ನಿಮಗ್ ಮಾತ್ರ ಮಗಳಲ್ಲ. ವಂಶಿ, ಪುಟಿ, ಬಾರೋ ಬಾ. ಅಲ್ಲ ಕಣೋ ಪುಟ್ಟ, ನಿಮ್ಮಮ್ಮ ನೋಡು, ನಿನ್ನ ಆ ಕುಟುಂಬಕ್ಕೆ ಸೊಸೆಯಾಗಿ ಕಳಿಸ್ತಾಳಂತೆ. ಅದು ಕೂಡು ಕುಟುಂಬ ಅಂದ್ರೆ ನಂದೇ ತಪ್ಪು ನಂಗೆ ಮಾತಾಡ್ತಾಳೆ. ನೋಡ್ಪುಟ್ಟ, ನೋಡು ನಿಮ್ಮಮ್ಮನ್ನ. ಯಾಕಪ್ಪ, ಕೂಡ್ ಕುಟುಂಬ ಅಂದ್ರೆ ಏನ್ ಸಮಸ್ಯೆ ನಿಮ್ಗೆ? ನೀನು ನಿಮ್ಮಮ್ಮಂತಾರೆ ಮಾತಾಡ್ತೀಯಲ್ಲ. ಕೂಡು ಕುಟುಂಬ ಅಂದ್ರೆ ತಮಾಷೆ ಅಂದ್ಕೊಬಿಟ್ಟಿದ್ಯಾ ನೀನು? ನಿನ್ನ ಆಸೆಗಳನ್ನೆಲ್ಲ ಮರ್ತು ಬಿಡ್ಬೇಕಾಗತ್ತೆ. ಅವನ್ ಬಲಿ ಕೊಡ್ಬೇಕಾಗತ್ತೆ. ಬೇರೆ ಆಸೆಗಳಿಗೋಸ್ಕರ ಬದುಕಬೇಕಾಗತ್ತೆ. ಒಂದ್ ವೇಳೆ ಆತರ ಬದುಕೋದೇ ಆಸೆ ಆಗಿದ್ರೆ? ಹುಚ್ಚುಚ್ಚಾಗೆಲ್ಲ ಮಾತಾಡಕ್ ಹೋಗ್ಬೇಡ. ಯಾರು ಅಂತ ದಡ್ತನದ ಕನಸುಗಳನ್ನ ಕಾಣ್ತಾರೇನಿ? ಒಂದ್ ವೇಳೆ ಅದೇ ತರ ಕನ್ಸು ಇಟ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿಯಪ್ಪ. ಆಗ